ಈಗಿನ ಕಾಲದಲ್ಲಿ ಸತ್ಯ ಹೇಳಿದ್ರೆ ತೀರ್ಪು ಮಾಡಬೇಡ್ರಿ ಅಂತ ವಾಕ್ಯ ಹೇಳುತ್ತಾರೆ. ಓಕೆ, ಆದರೆ ಹಾಗೆ ಹೇಳಿದ ಅದೇ ಯೇಸು ಯೋಹಾನ 7:24 ಕಣ್ಣಿಗೆ ತೋರಿದ್ದರ ಮೇಲೆ ತೀರ್ಪು ಮಾಡಬೇಡಿರಿ, ನ್ಯಾಯವಾದ ತೀರ್ಪು ಮಾಡಿರಿ ಅಂತ ಹೇಳುತ್ತಿದ್ದಾರಲ್ಲ, ಅದು ಯಾರಿಗೆ? ಯೋಚಿಸಿ, ನಿಮಗೆ ನೀವೇ ತೀರ್ಪು ಮಾಡಿಕೊಳ್ಳಿ. ಹಾಗೇನೆ ಮತ್ತಾಯ 7:22 ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಕೇಳುತ್ತಿರುವ ಇವರುಗಳು ಯಾರು? ಇವರು ಅಭಿಷೇಕ ಹೊಂದಿದ ದೇವರ ಸೇವಕರುಗಳಲ್ಲವೇ? ಮತ್ತ್ಯಾಕೆ ಇಲ್ಲಿದ್ದಾರೆ? ಅವರಿಗೆ ದೇವರೇ ಹೇಳುತ್ತಿದ್ದಾರೆ, ನಿಮ್ಮ ಗುರುತು ಕಾಣೆನು ಎಂದು. ಇನ್ನೊಂದು ಸಮರ್ಥನೆ, ಕೋರಹ, ದಾತಾನ್, ಅಭಿರಾಮ ಮೋಶೆ ವಿರುದ್ಧವಾಗಿ ಮಾತನಾಡಿ ನಾಶವಾದರು ಅಂತ. ಅವರು ಯಾಜಕತ್ವದ ಸ್ಥಾನಮಾನ ಅವರಿಗೆ ಆಗಬೇಕೆಂದು ಕೋರುತ್ತಾ ಯೆಹೋವನಿಗೆ ವಿರೋಧವಾಗಿ ಆತನ ಕಾನಾನ್ ವಾಗ್ದಾನದ ವಿರುದ್ಧವಾಗಿ ಕೂಡಿಕೊಂಡವರಾಗಿದ್ದು ತಮಗೆ ಗೊತ್ತಿಲ್ಲದನ್ನು ದೂಷಿಸಿ ಸುಳ್ಳಾದದನ್ನು ಆರೋಪಿಸಿದರು. ಅದಕ್ಕೆ ಅವರು ನಾಶವಾದರು, ಸತ್ಯ ಹೇಳಿದ್ದಕ್ಕಲ್ಲ. ಹಾಗೇನೆ ಮಿರ್ಯಾಮಳು ಆರೋನನು ಸಹ ಮೋಶೆಗೆ ವಿರುದ್ಧವಾಗಿ ಸ್ಥಾನಮಾನಕ್ಕಾಗಿ ಹಾತೊರೆಯುತ್ತಾ ತಮ್ಮನ್ನು ಹೆಚ್ಚಿಸಿಕೊಳ್ಳುವುದರಿಂದ ಇವರೆಲ್ಲರಿಗೂ ದೇವರೇ ನ್ಯಾಯ ತೀರಿಸುತ್ತಿದ್ದಾನೆ. ಆದರೆ ಇಲ್ಲಿ ಮೋಶೆ ಯಾರನ್ನು ಶಪಿಸುತ್ತಲೂ ಇಲ್ಲ, ಅಭಿಷಿಕ್ತನಾದ ನನ್ನ ಬಗ್ಗೆ ಮಾತನಾಡಬಾರದು ಎಂದು ಹೇಳಿ ತನ್ನನ್ನು ಹೆಚ್ಚಿಸಿಕೊಳ್ಳುತ್ತಲೂ ಇಲ್ಲ. ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವುದೇ ದೊಡ್ಡ ಪಾಪ. ಆ ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವುದರಿಂದ ಶುಭವಾಗದು. ಎಚ್ಚರ. ಸುಮ್ಮನೆ ಯಾರ ವಿರುದ್ಧವಾಗಿಯೂ ಮಾತನಾಡಬಾರದು. ಅದು ಸೇವಕರೇ ಆಗಲಿ, ಅನ್ಯರೇ ಆಗಲಿ, ಯಾರೇ ಆಗಲಿ. ಅದಕ್ಕೆ ಅಂತ ತಪ್ಪುಗಳನ್ನು ಸಾರುವುದಕ್ಕೆ, ಸೇವಕರ ಚಾರಿತ್ರ್ಯ ವಧೆ ಮಾಡುವುದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಆದರೆ ದುರ್ಬೋಧನೆಯನ್ನು ಖಂಡಿಸುವುದಕ್ಕೆ ಖಂಡಿತ ಅಧಿಕಾರ ಇದೆ. ತಪ್ಪುಗಳನ್ನು ತಿಳಿಸಬಹುದು, ಆದರೆ ಅದು ಸಹ ಪ್ರೀತಿಯಿಂದಲೇ ಇರಬೇಕು. ದೇವ ಸೇವಕರುಗಳಲ್ಲೂ ಸಹ ಇದು ಬರಬೇಕು. ಆದರೆ ಇವರುಗಳಾದರೂ ಮತ್ತೆ ಮತ್ತೆ ಹೆದರಿಸುವ ಪ್ರಯತ್ನಗಳನ್ನು, ಸೆರೆಮನೆ ಬೆದರಿಕೆಗಳನ್ನು ಮಾತ್ರ ಮಾಡುತ್ತಿರುತ್ತಾರೆ. ಈಗ ಇವರುಗಳು ಅಭಿಷಿಕ್ತರನ್ನಲ್ಲವೇ ತೊಂದರೆ ಮಾಡುತ್ತಿರುವುದು? ಇವುಗಳು ಕ್ರಿಸ್ತನ ಪ್ರೀತಿಯೋ? ಇವುಗಳನ್ನು ಯೇಸು ಹೇಳಿದ್ದಾನೋ? ಯೋಚಿಸಿ. ಇನ್ನು ಪಬ್ಲಿಕ್ ಆಗಿ ಮಾತನಾಡಬಾರದು, ಆ ವ್ಯಕ್ತಿ ಹತ್ತಿರ ಹೇಳಿ ಅಂತಾರೆ. ಅದಕ್ಕೆ ಅವಕಾಶನೇ ಕೊಡಲ್ಲ. ಜೊತೆಯಲ್ಲಿ ಅವರು ಮಾತನಾಡುತ್ತಿರುವುದು, ದೇವ ದೂಷಣೆ ಮಾಡುತ್ತಿರುವುದು ಪಬ್ಲಿಕ್ ನಲ್ಲೇ ಅಲ್ಲವಾ? ಎಲ್ಲವನ್ನೂ ಯೋಚಿಸಿ ಒಳ್ಳೆಯದನ್ನು ಭದ್ರವಾಗಿ ಹಿಡ್ಕೊಳ್ಳಿರಿ.